ಇವತ್ತು ನಟ ದರ್ಶನ್ ಮತ್ತೆ ಅವರ ಗ್ಯಾಂಗಿನ ಒಂದು ತೀರ್ಪು ಹೊರಗಡೆ ಬೀಳುತ್ತೆ. ಇದರಲ್ಲಿ ಆ ಆರೋಪಿ ಪ್ರದೂಷ್ ಪರವಾಗಿ ಕರ್ನಾಟಕದ ಹಿರಿಯ ವಕೀಲರಾದಂತಹ ದಿವಾಕರ್ ಅವರು ವಾದ ಮಾಡಿದ್ರು. ಅವರ ತಂಡದ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಪ್ರದೂಷ್ ಅವರ ಪರವಾಗಿ ನೀವು ವಾದವನ್ನ ಮಾಡಿದ್ರಿ. ಇವತ್ತು ಏನ್ ಜಡ್ಜ್ಮೆಂಟ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಸೀನಿಯರ್ ಅಡ್ವೊಕೇಟ್ ದಿವಾಕರ್ ಸರ್ ಆ ವಾದ ಮಾಡಿದ್ದಾಗ ದಟ್ ಹಿ ಹ್ಯಾಸ್ ಅಫ್ಕೋರ್ಸ್ ಅವ್ರ ಕಡೆಯಿಂದ ಬೇರೆಯವ್ರನ್ನ ಮುಂದೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಇತ್ತು. ಆ ಅಲಿಗೇಷನ್ ಸಂಬಂಧಪಟ್ಟಿದ್ದು ಇಲ್ಲಿ ಸುಪ್ರೀಂ ಕೋರ್ಟ್ಗೆ ತಗೊಂಡ್ಬರಕ್ಕೆ ಸ್ಟೇಟ್ ಗವರ್ಮೆಂಟ್ ಬೇಲ್ ಪ್ರಾವಿಷನ್ಸ್ ನಲ್ಲಿ ಏನ್ ಜೂರಿಸ್ಪ್ರುಡೆನ್ಸ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಲೇಟ್ ಡೌನ್ ಮಾಡಿದೆ, ಆ ಪ್ರಾವಿಷನ್ಸ್ ನ ಡಿಸ್ಟರ್ಬ್ ಮಾಡಬೇಕಾಗತ್ತೆ. ಅವ್ರನ್ನ ಇವತ್ತು ಬೇಲ್ ಕ್ಯಾನ್ಸಲ್ ಮಾಡಕ್ಕೆ. ಬೇಲ್ ಕೊಡುವಾಗ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿತ್ತು ಹೈಕೋರ್ಟ್. ಆವಾಗ ಬೇಲ್ ಕಂಡೀಷನ್ಸ್ ಕೊಟ್ಟಿದ್ಮೇಲೆ ಅದನ್ನ ಏನಾದ್ರೂ ವೈಲೇಟ್ ಆದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ಅದನ್ನ ಟಚ್ ಮಾಡುತ್ತೆ. ಹ್ಯಾಸ್ ಬಿನ್ ದ ಪ್ರಾಕ್ಟೀಸ್ ಇಷ್ಟವರೆಗೂ. ಮೊನ್ನೆ ಕೂಡ ಸಂಜಯ್ ಕುಮಾರ್ ಅವ್ರ ಕೋರ್ಟ್ ಅಲ್ಲಿ ಒಂದು ರೆಸ್ಲರ್ ಕೇಸಲ್ಲಿ ಆ ತರ ಕಂಡೀಷನ್ಸ್ ವೈಲೇಟ್ ಮಾಡಿದ್ದಕ್ಕೆ ಮಾತ್ರ ಬೇಲ್ ಕ್ಯಾನ್ಸಲ್ ಆಗಿರೋದು. ಈ ಕೇಸಲ್ಲಿ ಪ್ರದೂಷ್ ಅವ್ರದ್ದು ಯಾವ್ದು ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿಲ್ಲ, ಆದ್ರೂ ಅವ್ರು ಬಂದಿದ್ದಾರೆ. ಸೆಲೆಕ್ಟಿವ್ ಆಗಿ 7 ಜನ ಮಾತ್ರ ಕರ್ಕೊಂಡ್ ಬಂದಿದ್ದಾರೆ. ದಿವಾಕರ್ ಸರ್ ಅಂಡ್ ಮಿಸ್ಟರ್ ಸಂತೋಷ್ ಹ್ಯಾಡ್ ಅಪಿಯರ್ಡ್ ಫಾರ್ ಅಕ್ಯೂಸ್ ನಂಬರ್ 14. ಇವಾಗ ಅವ್ರು ವೈಲೇಟ್ ಮಾಡಿಲ್ಲ ಅಂದ್ರೆ ಅವ್ರ ಬೇಲ್ ಕ್ಯಾನ್ಸಲ್ ಆಗೋದು ಚಾನ್ಸಸ್ ಕಮ್ಮಿ. ಬಟ್ ಬಿಕಾಸ್ ಇಟ್ ಇಸ್ ಬಿಫೋರ್ ಜಸ್ಟಿಸ್ ಪಾರ್ಡಿವಾಲ, ಅದೇನಾದ್ರೂ ಬೇಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಹೊಸದು ಏನಾದ್ರು ಬಂದ್ರೆ ಬೇರೆ ವಿಷಯ. ಸರ್, ಈಗ ನೀವು ವಾದ ಮಾಡಬೇಕಾದ್ರೆ ನೀವು ಪ್ರದೂಷ್ಗೆ ಯಾವುದೇ ರೀತಿಯಾದಂಥ ಭಾಗಿಯಾಗಿಲ್ಲ, ಅವರು ಸುಮ್ಮನೆ ವಿನಾಕಾರಣ ತಗೊಂಡ್ಬಂದಿದ್ದಾರೆ ಅನ್ನುವಂಥದ್ದೆಲ್ಲವೂ ಕೂಡ ವಾದದ ಸಂದರ್ಭದಲ್ಲಿ ಹೇಳಿದ್ರಿ. ಆದರೆ ಈಗ ಅಂದರೆ ಸರ್ಕಾರದ ಪರ ವಕೀಲರು ಯಾಕೆ ಬೇಕು ನಮಗೆ ಈ ಅಕ್ಯೂಸ್ಡ್ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರಿಂದನೇ ಪ್ರಮುಖವಾಗಿ ಎಲ್ಲ ಇಡೀ ಘಟನಾವಳಿಗೆ ಕಾರಣ ಆಗಿರುವಂಥದ್ದು ಈ 7 ಜನ, ಅದರಲ್ಲಿ ಪ್ರದೂಷ್ ಕೂಡ ಇದ್ದಾರೆ ಅನ್ನುವಂಥದ್ದು. ಪ್ರದೂಷ್ ಕೂಡ ಇದ್ದಾರೆ ಅಂತ ಅವ್ರ ಹೇಳಿಕೆ, ಅದು ಸುಮ್ಮನೆ ಹೇಳಿಕೆನಲ್ಲಿ ಕೋರ್ಟ್ ಮುಂದೆ ಹೋಗೋದಿಲ್ಲ. ಜೊತೆಗೆ ಪ್ರದೂಷ್ನ ಮುಂದೆ ಇವ್ರ ನಮ್ಮ ಹತ್ರ ಮಾತಾಡಿದ್ದು ಅಂತ ಹೇಳಿದ್ ಯಾರು? ಅಕ್ಯೂಸ್ ನಂಬರ್ 4. ಅಕ್ಯೂಸ್ ನಂಬರ್ 4 ಮಾತು ಕೇಳಕ್ಕೆ ಸುಪ್ರೀಂ ಕೋರ್ಟ್ ಅಂಡ್ ದ ಹೈಕೋರ್ಟ್ ಒಂದು ಲಾ ಲೇ ಡೌನ್ ಮಾಡಿದೆ. ಅಕ್ಯೂಸ್ ಬಗ್ಗೆ ಇನ್ನೊಬ್ಬನ ಬಗ್ಗೆ ಆತರ ಹೇಳ್ಕೊಂಡಿದ್ರೆ ಅದು ಎಷ್ಟು ಸ್ಪಷ್ಟವಾಗಿ ಅದನ್ನ ಬಿಲೀವ್ ಮಾಡ್ಕೊಬೇಕು, ಯಾವಾಗ ಬಿಲೀವ್ ಮಾಡಬಾರ್ದು, ಅದನ್ನೆಲ್ಲ ಲೇ ಡೌನ್ ಮಾಡಿದ್ದಾರೆ. ಜೊತೆಗೆ ದೇರ್ ಆರ್ ಅದರ್ ಗ್ರೌಂಡ್ಸ್ ದಟ್ ಪ್ರದೂಷ್ ಬಗ್ಗೆ ಆರ್ಗ್ಯೂ ಮಾಡಿದ್ರಿ ಸೀನಿಯರ್. ಸೆಷನ್ಸ್ ಕೋರ್ಟ್ ಅವಾಗ ನಮಗೆ ಬೇಲ್ ಕೊಟ್ಟಿರಲಿಲ್ಲ. ಬಟ್ ಕರ್ನಾಟಕ ಹೈಕೋರ್ಟ್ ಬೇಲ್ ಕೊಟ್ಟಿದ್ಮೇಲೆ ಆ ಬೇಲ್ ಕಂಡೀಷನ್ಸ್ ನ ವೈಲೇಟ್ ಮಾಡಿಲ್ಲ ಅಂದ್ರೆ, ತಿರ್ಗಾ ಹೇಳ್ತಾ ಇದ್ದೀನಿ, ಆ ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತದ್ ಬೇಲ್ ಕೊಟ್ಟಿದ್ಮೇಲೆ, ಯಾಕಂದ್ರೆ ಇಟ್ ಇಸ್ ಅ ಡಿಸ್ಕ್ರಿಷನ್ ಆಫ್ ದ ಜಡ್ಜ್ ಹೂ ಇಸ್ ಯಾರು ಕೇಳ್ತಾ ಇದಾರೆ ಆ ಕೇಸನ್ನ, ಅವ್ರು ಒಂದ್ಸತಿ ಆ ಡಿಸ್ಕ್ರಿಷನ್ ನ ಎಕ್ಸರ್ಸೈಸ್ ಮಾಡಿದಾರೆ ಅಂದ್ರೆ ತಿರ್ಗಾ ಅದನ್ನ ಕಂಡೀಷನ್ಸ್ ವೈಲೇಟ್ ಆಗಿಲ್ಲ ಅಂದ್ರೆ ಇವ್ರು ಅದನ್ನ ಟಚ್ ಮಾಡಕ್ ಹೋಗೋದಿಲ್ಲ ಅನ್ಲೆಸ್ ದ ಸ್ಟೇಟ್ ಹಸ್ ಮೇಡ್ ಔಟ್ ಅ ಕೇಸ್, ವಿಚ್ ಇನ್ ಮೈ ವ್ಯೂ ಪ್ರದೂಷ್ ಅವ್ರ ಕೇಸಲ್ಲಿ ಟಚ್ ಮಾಡಿಲ್ಲ ಅವರು. ದರ್ಶನ್ ಅವ್ರ ಕೇಸಲ್ಲಿ ಮಾಡಿದ್ದಾರೆ, ಬಟ್ ಪ್ರದೂಷ್ ಐ ಥಿಂಕ್ ಇಸ್ ಸೋ ಫಾರ್ ಸೋ ಸೇಫ್. ಸೊ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಕ್ಲೈಂಟ್ಗೆ ನ್ಯಾಯ ಸಿಗುತ್ತೆ ಅಂತ? ಎಸ್ ಸರ್, ಬೇಲ್ ವಿಲ್ ಕಂಟಿನ್ಯೂ ಫಾರ್ ಪ್ರದೂಷ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಫಾರ್ ದಿ ಅದರ್ ಅಕ್ಯೂಸ್ಡ್ ಆಲ್ಸೋ ದೇರ್ ಹ್ಯಾವ್ ಬಿನ್ ವೆರಿ ಗುಡ್ ರೆಪ್ರೆಸೆಂಟೇಷನ್ಸ್. ಆದ್ರೆ ಪ್ರದೂಷ್ ಅವ್ರ ಕೇಸ್ಗೆ ದಿವಾಕರ್ ಸರ್ ಇಲ್ಲೂ ಕೂಡ ಆರ್ಗ್ಯೂ ಮಾಡಿದ್ಮೇಲೆ ನಾವು ರಿಟರ್ನ್ ಸಬ್ಮಿಷನ್ಸ್ ಅಲ್ಲೂ ಕೂಡ ಡೀಟೇಲ್ ಆಗಿ ಹೇಳಿದೀವಿ ಅವ್ರದ್ದು ಏನೆಲ್ಲ ಗ್ರೌಂಡ್ಸ್ ಅಲ್ಲಿ ಹೈಕೋರ್ಟ್ ನಮಗೆ ಬೇಲ್ ಕೊಟ್ಟಿದೆ. ದೇ ಆರ್ ವೆರಿ ಡಿಫರೆಂಟ್ ಅಂಡ್ ದ ಕೇಸ್ ಅಗೇನ್ಸ್ಟ್ ಪ್ರದೂಷ್ ಬಹಳ ಕಮ್ಮಿ ಆಗಿದೆ ಅಂತ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ಪ್ರದೂಷ್ ಪರ ವಕೀಲರ ಮಾತು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.